10-4-2026 ಧಾರವಾಡ ನಗರದ ಅಶ್ಮಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂತ ಒಬ್ಬ ವ್ಯಕ್ತಿ 33 ವರ್ಷ, ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವರು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದ್ರು. ಅದಾದ್ಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ 9 ಜನರನ್ನ ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಮಾಡಿದಂತ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರೆದ ತನಿಖೆಯನ್ನ ಮಾಡುವಂತ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಮುಂದುವರೆದ ಮತ್ತು ಹೆಚ್ಚುವರಿ ಹೇಳಿಕೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಮತ್ತೆ ಅವರುಗಳು ಆರೋಪಿತರನ್ನ ನೋಡಿದ್ದೀವಿ ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಅವರ ಡೀಟೇಲ್ಸ್ ಏನಿದೆ, ಯಾರು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಪೆರೇಡ್ ಅನ್ನ ಕೂಡ ಈ ಒಂದು ಕೇಸ್ ನಲ್ಲಿ ಮಾಡಿಸಲಾಗುತ್ತೆ. ಹಂಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಟೆಸ್ಟ್ ಐಡೆಂಟಿಫಿಕೇಶನ್ ಪೆರೇಡ್ಗೆ ಕೂಡ ಅನುಮತಿಯನ್ನ ಕೋರಲಿದ್ದೇವೆ. ಮೃತ ಹೊಂದಿರುವಂತ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾನೆ, ಅವರಿಬ್ಬರ ನಡುವೆ ಬಹಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದ್ರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಆಗ್ತಾ ಇತ್ತು ಅಂತಂದು ಆರೋಪಿ ಹೇಳಿದ್ದಾನೆ. ಮತ್ತೆ ಕಂಪ್ಲೇಂಟ್ ಅಲ್ಲೂ ಕೂಡ ಇದೇ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದನೂ ನಿರಂತರವಾಗಿ ಕಿರಿಕಿರಿ ಮಾಡ್ತಿದ್ದ ಆರೋಪಿ ಅನ್ನುವಂಥದ್ದು ಹೇಳಿದ್ದಾನೆ. ಹಂಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಇದ್ದದ್ದು ಮುಖ್ಯ. ಕ್ರಿಮಿನಲ್ ಹಿನ್ನೆಲೆ ಇರುವಂತ ಕೆಲವು ಆರೋಪಿಗಳು ಕೂಡ ಇದ್ದಾರೆ. ಆ ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಸುಮಾರು ಬಹಳಷ್ಟು ದಿನದಿಂದ ಅವರು ಒಂದು ಪ್ಲಾನ್ ಮಾಡಿ ಅವನ್ನ ಮೃತ ವ್ಯಕ್ತಿ ಏನಿದ್ದಾನೆ ಅವ್ರನ್ನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಸಿಕ್ಕಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವ್ರದ್ದು ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಬಹಳಷ್ಟು ಬಾರಿ ಅವನು ಎಲ್ಲೇ ಹೋದ್ರು ಬಂದು ಒಂದಷ್ಟು ಜನ ಹುಡುಗರ ಜೊತೆಗೆ, ಸಂಬಂಧಿಕರ ಜೊತೆಗೆ ಕಾರ್ಡ್ಸ್ ಕೊಡ್ಲಿಕ್ಕೆಲ್ಲ ಹೋಗ್ತಿದ್ದಂತ ಸಂದರ್ಭದಲ್ಲಿ ಆ ಮದುವೆ ಇರುವಂತದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹೊಂಚಾಕಿದ್ದಾರೆ ಬೇರೆ ಬೇರೆ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದ್ಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡ್ಮಕ್ಳು ಇಲ್ಲದಂತ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲಾನ್ ಮಾಡಿ ಆ ಒಂದು ಎಕ್ಸಿಕ್ಯೂಷನ್ ಮಾಡುವಂತದ್ದು ಕಂಡು ಬಂದಿದೆ. ಒಟ್ಟು 9 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತೆ ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ ಇದೆ. A1 ಆರೋಪಿ ಸೇರಿದಂತೆ ಈಗ FIR ಅಲ್ಲಿ 3-4 ಜನ ಹೆಸರು ಕೊಟ್ಟಿದ್ದಾರೆ. ಈಗ ಅದು FIR ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್, ಅದ್ರಲ್ಲಿ ಸಿಗುತ್ತೆ. ಆದ್ರೆ ಈ ಎಲ್ಲಾ ಹೋಲ್ ಘಟನೆ ಕುರಿತಾಗಿ ಎಲ್ಲಾ ಆರೋಪಿಗಳ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಮಾಡಿಸಬೇಕಾಗಿರೋದ್ರಿಂದ ಆರೋಪಿಗಳ ವಿವರವನ್ನ ನಾವು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ನೋಡಿ, ತನಿಖೆಯ ವಿವರಗಳನ್ನ ನಾನು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸಮಗ್ರ ತನಿಖೆಯನ್ನ ಮಾಡ್ತಾ ಇದ್ವಿ. ಮತ್ತೆ 10ನೇ ತಾರೀಕು ರಾತ್ರಿ ಏನ್ ಘಟನೆ ಆಯ್ತು, ಘಟನೆ ಆದ ದಿನದಿಂದ ನಮ್ಮ DCP ಲಾ ಅಂಡ್ ಆರ್ಡರ್ ಮತ್ತೆ ನಮ್ಮ DCP ಕ್ರೈಮ್ ಸೇರಿದಂತೆ ನಾನು ಇಲ್ಲಿ ರೈಡ್ ಬಿಟ್ಟಿದ್ದು 9 ಜನ ಆರೋಪಿಗಳನ್ನ ಇಂಡಿವಿಜುವಲಿ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರಾಗೇಷನ್ ಮಾಡಿದ್ದಾರೆ. ಒಂದು ಸಮಗ್ರ ತನಿಖೆಯನ್ನ ಮಾಡ್ಲಾಗುತ್ತೆ. ಇದೊಂದು ಗಂಭೀರ ಪ್ರಕರಣ. ಯಾಕಂದ್ರೆ ಮನೆಗೆ ನುಗ್ಗಿ ಮನೆಯಲ್ಲಿರುವಂತದ್ದು ಹೊಡೆಯುವಂತದ್ದು ಅತ್ಯಂತ ಗಂಭೀರ ಪ್ರಕರಣ. ಅವರ ಕುಟುಂಬ ಸದಸ್ಯರೇನಿದ್ದಾರೆ ಅವ್ರದ್ದು ಕೂಡ ನಾವು ಹೆಚ್ಚುವರಿ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ. ಮತ್ತೆ ಬಹಳಷ್ಟು ಜನ ಈ ಪ್ರಕರಣದಲ್ಲಿ ನನಗೆ ಬೇರೆ ಬೇರೆ ಮಾಹಿತಿ ಇದೆ ಅನ್ನುವಂಥದ್ದು ಹೇಳಿರುವಂತದ್ದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಮಾಧ್ಯಮದಲ್ಲೂ ಕೂಡ ನೋಡಿದ್ದೇನೆ. ಮತ್ತೆ ಮೃತ ಹೊಂದಿದ ವ್ಯಕ್ತಿಯ ಮನೆಗೆ ಘಟನೆ ನಡೆದ ದಿನ ಭೇಟಿ ನೀಡಿದಂತ ಸಂದರ್ಭದಲ್ಲೂ ಬಹಳಷ್ಟು ಜನ ನಮಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವ್ರು ಯಾರ್ಯಾರಿಗೆ ಮಾಹಿತಿ ಇದೆ, ಏನೇನ್ ಮಾಹಿತಿ ಇದೆ, ಏನೇನ್ ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ತನಿಖಾಧಿಕಾರಿ ಮುಂದೆ ಅವರು ಹಾಜರು ಮಾಡ್ಬೇಕಾಗುತ್ತೆ. ಹಾಜರು ಮಾಡಿದ್ರೆ ಇನ್ನು ಅವರ ಆರೋಪಗಳಿಂದ ಅವೆಲ್ಲವನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ.